ಆಯುಷ್ಯಕ್ಕೆ ಕುಂದು ಬರೋ ಆಪತ್ತು ನನ್ನ ಕಣ್ಮುಂದೆ ಮುಂದೆ ಬರೋ ದಿನಗಳು ತುಂಬಾ ಆಪತ್ತಿನಿಂದ ಕೂಡಿರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಸಾವು ಸತ್ಯವಾದರೂ ಅದು ಕೊಡೋ ನೋವು ಬಹಳ ದೊಡ್ಡದು. ನಿನ್ನನ್ನೇ ನಂಬಿದವರ ಭಕ್ತಿ ನನ್ನಿಂದ ಈ ಮಾತುಗಳನ್ನು ಹೇಳಿಸ್ತಾ ಇದೆ ಅನ್ಕೋ. ಭಕ್ತಿ ಸಾವನ್ನೇ ಗೆಲ್ಲುವ ದಾರಿ. ಭಕ್ತಿಗಿಂತ ಸಾವೇ ದೊಡ್ಡದಾದರೆ ಪ್ರಪಂಚಕ್ಕೆ ಇನ್ನು ನಿನ್ನು ನೆನಪು ಮಾತ್ರ. ಎಲ್ಲವೂ ಅವನ ಆಜ್ಞೆ. ಅವನು ಹೇಳಿದ ಕೆಲಸವನ್ನು ಮಾಡಿದೀನಷ್ಟೇ. ನೀವ್ ಹೇಳಿದ ಮಾತನ್ನ ನಾನು ಕೇಳ್ಬೇಕಾಗಿತ್ತು. ನಿಮ್ ಮಾತನ್ನ ಕೇಳದೆ ಇದ್ದಿದ್ದಕ್ಕೆ ನನಗೆ ವನವಾಸ ಸಿಕ್ತು. ಚಿಂತಿಸಬೇಡ, ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತದೆ. ನಾನು ನನ್ನ ಮನೆಯವ್ರು ನೋಡ್ಬೇಕು, ನನ್ನ ಮನೆಗೆ ಹೋಗ್ಬೇಕು. ಯಾರು ನೀವು? ಮೊದ್ಲಿಂದನೂ ನನ್ನ ಎಚ್ಚರಿಸ್ತಾನೆ ಬಂದ್ರಿ. ನಾನು ನಿಮ್ಮನ್ನು ತುಂಬಾ ನೋಯಿಸಿದ್ದೀನಿ. ನಿಮ್ಮ ಮಾತು ನಾನು ಕೇಳಬೇಕಾಗಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಯಾರು ನೀವು? ಗುರುಗಳೇ, 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 ನಿಮ್ಮ ಮಾತು ನಾನು ಕೇಳಬೇಕಾಗಿತ್ತು ಗುರುಗಳೇ. ಕ್ಷಮಿಸ್ಬಿಡಿ. ಅವತ್ತು ನನಗೆ ಸರಿಯಾದ ದಾರಿನೇ ತೋರಿಸಿದ್ರಿ. ಈ ಮಾತು ನಾನು ಕೇಳಲಿಲ್ಲ. ಇವತ್ತು ನೀವೇ ನನಗೆ ದಾರಿ ತೋರಿಸಿದ್ರಿ ಗುರುಗಳೇ. ನಿಮ್ಮ ಋಣನ ಸಾಯೋವರೆಗೂ ಮರೆಯಲ್ಲ, ಸಾಯೋವರೆಗೂ ಮರೆಯಲ್ಲ. ನಾನು ಮನೆಯವ್ರು ನೋಡ್ಬೇಕು. ಅಮ್ಮ, ಅಜ್ಜಿ, ರಾಧಿಕಾ, ನನ್ನ ಮಗು.